ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಜೈ ಶ್ರೀರಾಮ. ಪ್ರಾರ್ಥಸ್ಮರಣೀಯರಾದಂತಹ ಗುರುಗಳಾದಂಥ ಶ್ರೀಯುತ ಪಾವಗಡ ಪ್ರಕಾಶರಾಯರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರುಗಳೇ, ಶ್ರೀಮದ್ ರಾಮಾಯಣ ಹಾಗೂ ಅಧ್ಯಾತ್ಮವನ್ನು ಅತ್ಯಂತ ಸರಳವಾದ ಅಚ್ಚ ಕನ್ನಡದ ಭಾಷೆಯಲ್ಲಿ ನಮ್ಮ ಕನ್ನಡ ನಾಡಿನ ಸಮಸ್ತ ಜನಮಾನಸದಲ್ಲಿ ನೆಲೆಯೂರುವಂತೆ ಮಾಡ್ತಾ ಇರುವಂಥ ತಮಗೆ ಅತ್ಯಂತ ಕೃತಜ್ಞತೆಗಳನ್ನು ಹೇಳ್ತಾ, ಹಾಗೆಯೇ ಜನರನ್ನು ಅಧ್ಯಾತ್ಮ ಮಾರ್ಗದಲ್ಲಿ ಪ್ರೇರೇಪಿಸುವಂತಹ ತಮ್ಮ ರೀತಿಯನ್ನು ಅನನ್ಯವಾಗಿ ಹೊಗಳ್ತಾ ತಮ್ಮ ಹತ್ರ ಒಂದೆರಡು ಪ್ರಶ್ನೆಗಳನ್ನು ಇಡೋಣ ಅಂತ ಬಂದಿದ್ದೀನಿ ಗುರುಗಳೇ, ಇದೇ ಬರೋ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಪ್ರತಿಷ್ಠಾಪನಾ ಮುಹೂರ್ತ ಇದೆ. ಅದೆಲ್ಲರೂ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇಂಥ ಶುಭ ಸಂದರ್ಭದಲ್ಲಿ ಕೆಲವು ವಿದ್ಯಮಾನಗಳು ಕೂಡ ನಡೀತಾ ಇರುವಂಥದ್ದು ಅದು ನಮ್ಮೆಲ್ಲರ ಗಮನಕ್ಕೂ ಬಂದಿದೆ. ಸಾಮಾಜಿಕ ಜಾಲತಾಣದಲ್ಲಂತೂ ತುಂಬ ಚರ್ಚೆ ಆಗ್ತಾ ಇದೆ ಅವು. ಒಬ್ಬರು ಶ್ರೀಯುತ ಚಂಪಕರಾಯ್ ಅನ್ನೋರು ರಾಮ ದೇವಾಲಯದ ಸಮಿತಿಯವರಂತೆ. ಅವರು ದೇವಾಲಯ ರಾಮಾನಂದ ಪರಂಪರೆಗೆ ಸೇರಿದ್ದು, ಮತ್ತು ಶಾಕ್ಯರಿಗೆ, ಶೈವರಿಗೆ, ಶಂಕರಾಚಾರ್ಯ ಮಠಾಧೀಶರಿಗೆಲ್ಲ ಇಲ್ಲೆಲ್ಲ ಏನೋ ಅವಕಾಶ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಂತೂ ತುಂಬ ಚರ್ಚೆ ಆಗ್ತಾ ಇದೆ. ಅದರ ಬಗ್ಗೆ ಸಾಕಷ್ಟು ಜನರ ಕಮೆಂಟ್ಗಳು ಕೂಡ ಜಾಲತಾಣಗಳಲ್ಲಿ ಬರ್ತಾ ಇದೆ. ಅದರಂತೆ ಶಿವರಾಜ್ ಮತ್ತು ಬಾಲಕೃಷ್ಣ ಅನ್ನೋರ ಕಮೆಂಟ್ಗಳು ನನ್ನ ಗಮನ ಸೆಳೀತು. ಅದೇ ರೀತಿಯಲ್ಲಿ ನನಗೂ ಕೂಡ ಅದೇ ಪ್ರಶ್ನೆಗಳೇ ಹುಟ್ಟಿದ್ವು. ಈಗ ಶೈವರು ಶಾಕ್ಯರು ಎಲ್ಲರಿಗೂ ಶ್ರೀರಾಮನು ಆರಾಧ್ಯ ದೈವನೇ ತಾನೇ. ನಮ್ಮ ಸನಾತನಿಗಳೆಲ್ಲರಿಗೂ ಶ್ರೀರಾಮ ದೇವರು ಆರಾಧ್ಯ ದೈವರೇ ತಾನೇ. ಹಾಗೆ ಅದರ ಜೊತೆಯಲ್ಲಿ ಅವ್ರು ಬರಬಾರ್ದು ಅಥವಾ ಇವರಿಗೆ ಅವಕಾಶ ಇಲ್ಲ ಅವರಿಗೆ ಅವಕಾಶ ಇಲ್ಲ ಅನ್ನುವಂಥದ್ದು ಒಂದು ರೀತಿ ಅಧ್ಯಾತ್ಮ ಕ್ಷೇತ್ರಕ್ಕೆ ಮತ್ತು ಶೈವರಿಗೆ ಅಥವಾ ದೇವಸ್ಥಾನಕ್ಕೆ, ಸ್ವತಃ ಶ್ರೀರಾಮರ ಅಯೋಧ್ಯೆಯಲ್ಲಿರುವಂಥ ದೇವಸ್ಥಾನಕ್ಕೆ ಒಂದು ರೀತಿಯಲ್ಲಿ ಅಪಮಾನ ಮಾಡ್ದಂಗೆ ಆಗಲ್ವೇ ಅನ್ನೋದು, ಅಪಖ್ಯಾತಿ ಆದಂಗೆ ಆಗಲ್ವೇ ಅನ್ನೋದು ನನ್ನ ಪ್ರಶ್ನೆ ಒಂದು. ಎರಡನೇ ಪ್ರಶ್ನೆ ಅಂದರೆ, ದೇವಸ್ಥಾನವನ್ನು ಅರ್ಧ ಕಟ್ಟದಾಗ ಅಲ್ಲಿ ಪ್ರತಿಷ್ಠಾಪನೆ ಮಾಡಬಹುದೇ ಅನ್ನುವಂಥದ್ದು. ಹಾಗೆ ಮೂರನೇ ವಿಷಯ ಅಂದರೆ, ಜನವರಿ 22ರ ಮುಹೂರ್ತ ಚೆನ್ನಾಗಿದೆಯೇ, ಹೇಗಿದೆಯೇ ಅನ್ನುವಂಥದ್ದು. ಈ ಮೂರು ಪ್ರಶ್ನೆಗಳಿಗೆ ತಾವು ದಯಮಾಡಿ ಬೆಳಕನ್ನು ಚೆಲ್ಲಬೇಕು, ಉತ್ತರವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಸುಬ್ರಹ್ಮಣ್ಯ ಹೆಗಡೆ, ನಮಸ್ಕಾರ. ಬಹಳ ಬೇಸರದಿಂದ ನೊಂದುಕೊಂಡು ಪ್ರಶ್ನೆ ಕೇಳಿದ್ದೀರಿ. ಎಲ್ಲ ಸರ್ವಮಾನ್ಯವಾಗಿರತಕ್ಕಂಥ ಶ್ರೀರಾಮರ ದೇಗುಲದ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಅಪಸ್ವರಗಳಿದೆ, ವಿರೋಧದ ಧ್ವನಿಗಳಿದೆ, ಅವಹೇಳನದ ಮಾತುಗಳಿದೆ. ಇವುಗಳೆಲ್ಲ ಬಹಳಷ್ಟು ಜನರಿಗೆ ಬೇಸರವನ್ನು ಉಂಟು ಮಾಡಿದೆ. ಹೌದು, ಪ್ರಧಾನವಾಗಿರತಕ್ಕಂಥ 3 ಅಂಶಗಳನ್ನು ನೀವು ಗಮನಿಸಿದ್ದೀರಿ. ಅದರ ಬಗ್ಗೆ ಖಾಚಿತ್ಯಕ್ಕಾಗಿ ಪ್ರಶ್ನೆಗಳನ್ನು ಕೇಳಿದ್ದೀರಿ. ಒಂದನೆಯದು, ಚಂಪಕರಾಯ ಅನ್ನತಕ್ಕಂಥವರು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯದರ್ಶಿಗಳು. ಅವರು ಈ ರಾಮದೇಗುಲ ರಾಮಾನಂದ ಪರಂಪರೆಗೆ ಸಂಬಂಧಪಟ್ಟಿದ್ದು, ಇಲ್ಲಿ ಶೈವರಿಗೆ, ಶಾಕ್ತೇಯರಿಗೆ, ಸನ್ಯಾಸಿಗಳಿಗೆ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಇದು ಸಹಜವಾಗಿಯೇ ಶೈವರಿಗೆ, ಶಾಕ್ತರಿಗೆ ಬಹಳ ಬೇಸರ ಆಗುತ್ತೆ. ಮತ್ತು ದೇಣಿಗೆಯನ್ನು ಕೊಟ್ಟಿರ್ತಾರಲ್ಲ, ಲಕ್ಷಗಳಲ್ಲಿ, ಲಕ್ಷ ಏನ್ರಿ, ಕೋಟಿಗಳಲ್ಲಿ, ಅದರಲ್ಲಿ ಸಾಕಷ್ಟು ಮಂದಿ ಶೈವರು, ಶಾಕ್ತರು ಇದ್ದಾರೆ. ಮತ್ತು ಇಡೀ ಪ್ರಪಂಚದಲ್ಲಿ ಭಕ್ತರಿದ್ದಾರೆ ಶ್ರೀರಾಮರಿಗೆ. ಅವರಲ್ಲಿ ಶಾಕ್ತರು ಇದ್ದಾರೆ, ಶೈವರು ಇದ್ದಾರೆ. ಇದನ್ನು ಮತ್ತೆ ಮತ್ತೆ ದಾಖಲು ಮಾಡ್ಕೋಬೇಕು. ಅಂಥ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಅವರಿಗೆ ಸ್ವಾಗತ ಇಲ್ಲ ಅಂತಲೋ, ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಲೋ ಹೇಳಿಬಿಟ್ಟರೆ ಅದು ಮಹಾ ದೊಡ್ಡ ಅಪರಾಧವೇ ಆಗುತ್ತೆ ಎನ್ನತಕ್ಕಂಥದ್ದು ಬಹಳ ಸತ್ಯ.
ಅದಕ್ಕೆ ಇಂಬು ಕೊಡುವಂತೆ ಯಾರೋ ಇಬ್ಬರು ಶ್ರೀ ಶ್ರೀ ಶಂಕರಾಚಾರ್ಯರು ಅವರಿಗೆ ಬೆಂಬಲ ಕೊಟ್ಟುಬಿಟ್ಟಿದ್ದಾರೆ. ನಾವು ಆ ಉದ್ಘಾಟನೆಗೆ ಬರುವುದಿಲ್ಲ, ಅದಕ್ಕೇನೋ ಅವರು ಕಾರಣ ಕೊಟ್ಟಿದ್ದಾರೆ, ಅದು ವಿದ್ಯುಕ್ತವಾಗಿಲ್ಲ ಅಂತಲೋ ಏನೋ ಅವ್ರು ಹೇಳಿದ್ದಾರೆ, ಅಪೂರ್ಣವಾಗಿದೆ ಇತ್ಯಾದಿ. ಆದ್ದರಿಂದ ಈಗ ನಿಮಗೆ ಆಗಿರತಕ್ಕಂಥ ಮಾನಸಿಕ ಧಕ್ಕೆ ಎಂದರೆ ಈ ರೀತಿ ಅವರು ಹೇಳಬಹುದೇ? ಶೈವರು ಇವರೆಲ್ಲರೂ ಸನಾತನಿಗಳಲ್ಲವೇ? ರಾಮಭಕ್ತರೆಲ್ಲ ಶಿವಭಕ್ತರು ಹೌದಲ್ಲವೇ ಅಂತ ಪಾಪ ನೊಂದುಕೊಂಡು ಆ ಪ್ರಶ್ನೆಯನ್ನು ಕೇಳಿದ್ದೀರಿ. ಮೊದಲನೇದು. ಎರಡನೆಯದು, ಏನು ಸ್ವಾಮಿ ಇದು ಅಯೋಧ್ಯ ರಾಮ ಮಂದಿರವೇ ಪೂರ್ಣವಾಗಿಲ್ಲ, ಅಪೂರ್ಣವಾಗಿರತಕ್ಕಂಥ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡೋದು ಸರಿಯಾ? ಇನ್ನು ಮೂರನೇದು, ಬಹಳ ಆತುರಪಟ್ಟು ಈ ಮುಹೂರ್ತವನ್ನು ಇಟ್ಟುಬಿಟ್ಟಿದ್ದಾರೆ. ಜನವರಿ 22ನೇ ತಾರೀಖಿನ ಮುಹೂರ್ತ ಯೋಗ್ಯವಾಗಿದೆಯಾ, ಅದರ ಬಗ್ಗೆನೂ ಏನೇನೋ ಟೀಕೆ ಟಿಪ್ಪಣಿಗಳು ನಡೀತಾ ಇದೆ ಅಂತ ನಿಮ್ಮ 3 ಪ್ರಶ್ನೆಗಳು. ಅದಕ್ಕೆ ಸಾಧ್ಯವಾದಷ್ಟು ಉತ್ತರ ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮೊಟ್ಟ ಮೊದಲನೇದು, ವಿಶ್ವ ಹಿಂದೂ ಪರಿಷತ್ತಿನ ಚಂಪಕರಾಯವರು ಆ ರೀತಿ ಹೇಳಿದ್ದಾರೆ ಅನ್ನೋದಕ್ಕೆ ಏನು ಆಧಾರ ಇದೆ ಹೆಗಡೆಗಳೇ? ಅದಕ್ಕೆ ಆಧಾರ ಅಂತ ಒಂದು ಪುಟ್ಟ ವಿಡಿಯೋ ತುಣುಕನ್ನು ಪ್ರಸಾರದಲ್ಲಿ ಇಟ್ಟಿದ್ದಾರೆ ಅನ್ನೋದು ಬಹಳ ಅರ್ಥಗರ್ಭಿತವಾಗಿರತಕ್ಕ ವಾಕ್ಯ. ಯಾಕೆ ಅಂತೀರಾ? ಅದು ನಿಜವಾದ ಸುದ್ದಿಯಾಗಿದ್ದರೆ ಅದರ ವೈಖರಿ ಬೇರೆ ಇರ್ತಾ ಇತ್ತು. ನಿಜವಾದ ಸುದ್ದಿ ಆಗಿದ್ದರೆ ಅಂದರೆ ಅರ್ಥ ಏನು? ನನಗೂ ಬೀದರ್ನಿಂದ ಶಿವಕುಮಾರ ಸ್ವಾಮಿಗಳು ಆ ಒಂದು ತುಣುಕನ್ನು ಕಳಿಸಿದ್ದಾರೆ. ಅದನ್ನು ನಾನು ನೋಡಿದ್ದೇನೆ, ಇಲ್ಲಿ ಅದನ್ನು ತೋರಿಸ್ತಾ ಇದ್ದೀನಿ. ದಯವಿಟ್ಟು ಕೇಳಿ ಅದನ್ನು. ಏನು ಹೇಳಿದ್ದಾರೆ ಚಂಪಕರಾಯವರು ಏನೋ ಅವರು, ದಯವಿಟ್ಟು ಕೇಳಿಸ್ಕೊಳ್ಳಿ. ಅಯೋಧ್ಯೆಯ ರಾಮ ಮಂದಿರವು ರಮಾನಂದ ಪಂಥಕ್ಕೆ ಸೇರಿದೆ. ಸನ್ಯಾಸಿಗಳು ಶೈವರು ಅಥವಾ ಶಾಕ್ತರಿಗಲ್ಲ ಎಂದು ರಾಮಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಹೇಳಿದ್ದಾರೆ. ಅವರ ಹೇಳಿಕೆಯು ತೀವ್ರ ಆಕ್ರೋಶಕ್ಕೆ ಗುರಿಯಾಗಿದೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಅದ್ದೂರಿ ಸಮಾರಂಭವಾಗಿಸುತ್ತಿರುವ ಬಗ್ಗೆ ತನಗೆ ಅಸಮಾಧಾನವಿದೆ ಎಂದು ಶಂಕರಾಚಾರ್ಯ ಹೇಳಿದ್ದರು. ಅಮರ್ ಉಜಾಲಾ ದೈನಿಕಕ್ಕೆ ನೀಡಿದ ಸಂದರ್ಶನದಲ್ಲಿ ನೂತನ ಮಂದಿರದಲ್ಲಿ ಪೂಜಾ ವಿಧಾನದ ಕುರಿತು ಕೇಳಿದ ಪ್ರಶ್ನೆಗೆ ಚಂಪತ್ ರಾಯ್ ಈ ಉತ್ತರವನ್ನು ನೀಡಿದ್ದಾರೆ. ಕೇಳಿ ಆಯ್ತೆ, ಗಮನ ಇಟ್ಟು ಕೇಳಿ. ನೀವು ಏನಾದರೂ ಚಂಪಕರಾಯವರ ಮಾತುಗಳನ್ನು ಕೇಳಿದ್ದೀರಾ? ಆ ವಾರ್ತಾವಾಚಕಿ ಯಾರದೋ ಪ್ರಭಾವಕ್ಕೆ ಒಳಗಾಗಿ ಈ ಮಾತುಗಳನ್ನು ಆಕೆ ಆಡ್ತಾ ಇದ್ದಾರೆ. ಚಂಪಕರಾಯವರು ಮಾತಾಡಿರುವ ಯಾವ ಧ್ವನಿಯೂ ಕೇಳುವುದಿಲ್ಲ. ಚಂಪಕರಾಯವರ ಮೂಕ ಚಿತ್ರವನ್ನು ಇಟ್ಟುಕೊಂಡು, ತುಟಿ ಅಲ್ಲಾಡ್ತಾ ಇದೆ, ಸದ್ದಿಲ್ಲ, ಮೂಕ ಚಿತ್ರವನ್ನು ಇಟ್ಟುಕೊಂಡು ಈಕೆ ಮಾತಾಡ್ತಾ ಇದ್ದಾರೆ. ಇದು ವ್ಯವಸ್ಥಿತವಾಗಿ ಮಾಡಿರತಕ್ಕಂಥ ಒಂದು ಪಿತೂರಿ. ಯಾಕೆ ಪಿತೂರಿ? ಎಲ್ಲ ಒಳ್ಳೆಯ ಕಾರ್ಯಗಳಿಗೂ ವಿಘ್ನಗಳು ಇರುತ್ತೆ, ವಿಘ್ನ ಸಂತೋಷಿಗಳಿರ್ತಾರೆ. ಯಾರಿಗೆ ಮೂರ್ತಿ ಸ್ಥಾಪನೆಯಲ್ಲಿ ವಿರೋಧ ಇರುತ್ತೆ, ಯಾರಿಗೆ ವೈದಿಕ ಧರ್ಮದಲ್ಲಿ ವಿರೋಧ ಇರುತ್ತೆ, ಅಥವಾ ಯಾರಿಗೆ ಶ್ರೀರಾಮರ ವಿರೋಧ ಇರುತ್ತೆ, ಅವರುಗಳೆಲ್ಲ ಸೇರಿಕೊಂಡು ಇಂಥ ಒಂದು ಪವಾಡ ಸದೃಶವಾಗಿರತಕ್ಕಂಥ ಕಾರ್ಯ, ಅದಕ್ಕೆ ಏನೋ ಒಂದು ಕೊಂಕು ಮಾತಾಡೋದು, ಏನೋ ಒಂದು ವಿರೋಧ ಮಾಡೋದು, ಸಮಾಧಾನವಾಗಿರತಕ್ಕಂಥ ಕೊಳದಲ್ಲಿ ಕಲ್ಲು ಹಾಕಿಬಿಡೋದು, ಅದು ತರಂಗಗಳು ಹೇಳುತ್ತೆ. ಹಾಗೆ ಮನಸ್ಸು ಕೆಡಲಿ ಎನ್ನುವ ಏಕೈಕ ಉದ್ದೇಶದಿಂದ ಇಂಥ ಪ್ರಸಾರವನ್ನು ಮಾಡ್ತಾರವರು. ಅದು ಕಾರಣ ಆ ರೀತಿ ವಿಶ್ವ ಹಿಂದೂ ಪರಿಷತ್ತಿನಂಥ ಒಂದು ಧಾರ್ಮಿಕ ಸಂಸ್ಥೆ ಇಡೀ ಭಾರತವನ್ನೇ ಪ್ರತಿನಿಧಿಸಿ ಎಲ್ಲ ಸಾಧು ಸಂತರನ್ನು ಸೇರಿಸಿಕೊಂಡು ಚಳವಳಿಗಳನ್ನು ಮಾಡ್ತಾ ಇದ್ದಂಥ ಈ ಸಂಸ್ಥೆ ಎಲ್ಲಾದರೂ ಇಂಥವ್ರು ಬರಬೇಡಿ ಅಂತ ಹೇಳೋಕ್ಕಾಗುತ್ತೇನ್ರಿ? ಸನ್ಯಾಸಿಗಳಿಗೆ ಜಾಗ ಇಲ್ಲ ಅಂದರೆ ನಮ್ಮ ಕರ್ನಾಟಕದ ಶ್ರೀ ಶ್ರೀ ಪೇಜಾವರ ಸ್ವಾಮಿಗಳೆಲ್ಲ ಭಾಗವಹಿಸಿ ಎಷ್ಟು ಮುಂದಿದ್ದರು, ಎಷ್ಟು ಕಷ್ಟಪಟ್ಟರು.
ಅದಕ್ಕೆಲ್ಲ ಅರ್ಥವೇ ಇಲ್ಲವೇ? ಯಾರಾದರೂ ನಂಬುತ್ತಾರಿಯೇ ಅವರು ಹಾಗೆ ಹೇಳಿದರೆ? ಹೀಗಾಗಿ ಚಂಪಕರಾಯವರು ಆ ರೀತಿ ಹೇಳಿಲ್ಲ. ನೀವು ಸಮಾಧಾನ ಪಟ್ಕೋಬೇಕು ಅದಕ್ಕೆ. ನಾನು ವಿಶ್ವ ಹಿಂದೂ ಪರಿಷತ್ತಿಗೆ ಸಂಬಂಧಪಟ್ಟಿರತಕ್ಕಂಥ ಸನ್ಮಾನ್ಯ ಛಾಯಾಪತಿಗಳ ಜೊತೆಗೆ ಮಾತಾಡಿದ್ದೇನೆ ಮತ್ತು ವಿಷಯವನ್ನು ತರಿಸಿಕೊಂಡಿದ್ದೇನೆ. ವಿಶ್ವ ಹಿಂದೂ ಪರಿಷತ್ತಿನ ಯಾವ ಸದಸ್ಯರು ಈ ರೀತಿಯ ವಿರೋಧದ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಆದ್ದರಿಂದ ಅದನ್ನು ದಯವಿಟ್ಟು ತಲೆಯಿಂದ ತೆಗೆದಾಕಿ. ಇನ್ನು ಎರಡನೆಯದು, ಅಪೂರ್ಣವಾಗಿರತಕ್ಕಂಥ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಸರಿಯೋ ಅನ್ನೋದು. ನಿಮಗೆ ಯಾರು ಹೇಳಿದ್ರು ಅದು ಅಪೂರ್ಣ ಅಂತ? ನೀವು ದಯವಿಟ್ಟು ಒಂದು ದೃಶ್ಯವನ್ನು ಗಮನಿಸಬೇಕು. ಈ ಹೊಸದಾಗಿ ಮನೆಗಳು ಕಟ್ತಾರಲ್ಲ, ಆ ಮನೆಯ ಮೇಲ್ಭಾಗದಲ್ಲಿ ಆ ಕಬ್ಬಿಣದ ಸರಳುಗಳನ್ನು ಹಾಗೆ ಬಿಟ್ಟಿರ್ತಾರೆ ಭಾಳ ಮನೆಗಳಲ್ಲಿ. ಮನೆಯ ಗೃಹ ಪ್ರವೇಶ ಆಗಿಬಿಡುತ್ತೆ, ಚೆನ್ನಾಗಾಗುತ್ತೆ, ಒಂದಷ್ಟು ವರ್ಷಗಳಾಗುತ್ತೆ. ಆ ಮನೆಯ ಯಜಮಾನನನ್ನು ಕೇಳಿದ್ವಿ, ಯಾಕ್ರಿ ಹೀಗೆ ಬಿಟ್ಟಿದ್ದೀರಿ ಅಂದರೆ, ನೋಡೋಣ ಸ್ವಾಮಿ, ಇನ್ನೊಂದು 3-4 ವರ್ಷಕ್ಕೆಲ್ಲ ದುಡ್ಡು ಗಿಡ್ಡು ಹೊಂದಿಕೆ ಆದರೆ ಮೇಲೊಂದು ಕಟ್ಟಡ ಕಟ್ಟೋಣ ಅಂತಿದ್ವಿ ಅಂತ ಹೇಳ್ತಾರೆ. ಹಾಗಂದ ಮಾತ್ರಕ್ಕೆ ಆ ಮನೆ ಅಪೂರ್ಣವೋ? ಆ ಮನೆಗೆ ಗೃಹ ಪ್ರವೇಶ ಮಾಡಿದ್ದೇ ಸರಿ ಇಲ್ಲವೋ? ಅಥವಾ ಗೃಹ ಪ್ರವೇಶ ಮಾಡುವುದೇ ಇಲ್ಲವೋ? ಹಾಗಲ್ಲ. ಈ ನೆಲ ಅಂತಸ್ತಿಗೆ ಅದು ಸಂಪೂರ್ಣವಾದ ಮನೆಯೇ. ಅದರ ಮೇಲ್ಭಾಗದಲ್ಲಿ ಇನ್ನೊಂದು ಮನೆ ಸಂದರ್ಭವಂತ ಕಟ್ತಾರಪ್ಪ. ಇದೇ ದೇವಸ್ಥಾನಕ್ಕೂ ಅನ್ವಯಿಸತಕ್ಕದ್ದು. ದೇವಸ್ಥಾನದಲ್ಲಿ ವಿಶೇಷವಾಗಿ ಈಗ ನಾವು ಮಾತಾಡ್ತಾ ಇರತಕ್ಕಂಥ ಅಯೋಧ್ಯೆ ಗುಡಿಯಲ್ಲಿ ಒಂದು ನೆಲ ಅಂತಸ್ತು, ಮಧ್ಯದ್ದು, ಅದರ ಮೇಲಿನ್ನು ಅಂತ 3 ಅಂತಸ್ತುಗಳಿದೆ. ಈ ಕೆಳ ಅಂತಸ್ತಿಂದ ಪೂರ್ಣವಾಗಿ ಬಿಟ್ಟಿದ್ದೀರಿ. ಮೇಲಿಂದೆರಡು ಬರಲಿ ಬಿಡಿ ನಿಧಾನವಾಗಿ, ಯಾಕೆ ಆಸರ ಪಡಬೇಕು ನೀವು? ಎಲ್ಲಿ ಶ್ರೀರಾಮರ ಪ್ರತಿಷ್ಠೆ ಆಗ್ತಾ ಇದೆ ಅದು ಸಂಪೂರ್ಣವಾಗಿರತಕ್ಕಂಥ ದೇಗುಲವೇ, ಅದರೊಳಗೆ ಸಂದೇಹವೇ ಇಲ್ಲ. ಇನ್ನು 2 ವರ್ಷಕ್ಕೋ 3 ವರ್ಷಕ್ಕೋ ಮೇಲಿಂದು ಬರಲಿ, ಅದರ ಮೇಲಿಂದು ಬರಲಿ, ನಿಧಾನವಾಗಿ ಬರಲಿ ಬಿಡಿ. ಯಾಕೆ ಆತುರ ಅಂದರೆ, ನಮಗೆ ಆತುರವೇ. 100 ವರ್ಷಗಳಿಂದ ಕಾಯ್ತಾ ಇದ್ದೇವೆ ವೈದಿಕರು ಅದಕ್ಕೋಸ್ಕರ. ಹಿಂದೂಗಳು ಲಕ್ಷ ಮಂದಿ ತಮ್ಮ ತ್ಯಾಗವನ್ನು ಮಾಡಿದ್ದಾರೆ ಅದಕ್ಕೋಸ್ಕರ. ಏನೋ ನಮ್ಮ ಕಾಲದಲ್ಲಿ ಅಂಥದ್ದೊಂದು ಅದ್ಭುತವಾದ ದೇವಸ್ಥಾನ ಅಸ್ತಿತ್ವಕ್ಕೆ ಬರ್ತಾ ಇದೆ ಅಂತ ಸಂತೋಷಪಟ್ಟು ಭಾಗವಹಿಸುವುದು ಬಿಟ್ಟು ಈ ರೀತಿ ಏನೋ ಉಪದ್ವ್ಯಾಪ್ಯ ಮಾಡ್ತಕ್ಕಂಥದ್ದು. ಆದ್ದರಿಂದ ಇದನ್ನು ಭಾಳ ಖಚಿತವಾಗಿ ತಿಳ್ಕೊಳ್ಳೋಣ. ಯಾವ ದೇಗುಲದಲ್ಲಿ ಶ್ರೀರಾಮರ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆಯೋ, ಎಲ್ಲಿ ಬಾಲರಾಮರ ವಿಗ್ರಹದ ಪ್ರತಿಷ್ಠಾಪನೆ ಆಗ್ತಾ ಇದೆಯೋ ಅದು ಸಂಪೂರ್ಣವಾಗಿರತಕ್ಕಂಥ ದೇವಸ್ಥಾನವೇ. ಅಪೂರ್ಣ ಅನ್ನೋ ಮಾತು ಇಲ್ಲವೇ ಇಲ್ಲ. ಇನ್ನು 3ನೇ ಅಂಶ, 22ನೇ ತಾರೀಕು ಯಾವ ಮುಹೂರ್ತದಲ್ಲಿ ಶ್ರೀರಾಮರ ಪ್ರತಿಷ್ಠಾಪನೆ ಆಗುತ್ತೋ ಅದು ಸರಿಯಾಗಿದೆಯಾ ಅದರ ಬಗ್ಗೆ ಏನೂ ಸಂದೇಹ ಇವರಿಗೆ. ನಾವೇನು ಅರ್ಥ ಮಾಡ್ಕೋಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಅಂದರೆ, ಒಂದು ಸಣ್ಣ ಪುಟ್ಟ ಮನೆಗಳಿಗೆ ಗೃಹ ಪ್ರವೇಶ ಮಾಡಿದಾಗಲೇ ಜ್ಯೋತಿಷಿಗಳ ಹತ್ರ ಕೂತ್ಕೊಂಡು ಯಾವ ಮುಹೂರ್ತ ಒಳ್ಳೆಯದಪ್ಪ ಅಂತಂತ ಹೇಳಿ, ಯಾವುದು ಅನುಕೂಲಕರವಾಗಿದೆ ಅಂತ ಹೇಳಿ ಆ ಮುಹೂರ್ತವನ್ನು ನಾವು ತಗೊಳ್ತೀವಿ. ನಮ್ಮ ಒಂದು ಸಾಧಾರಣವಾದ ಮನೆ ಉದ್ಘಾಟನೆಗೆ ಅಂಥದ್ದು ಅಷ್ಟು ವಿಶಾಲವಾದ್ದು, ಅಷ್ಟು ದೊಡ್ಡ ಗೊಂದಲ ಹಿಂದೆ ಹೊಂದಿರತಕ್ಕಂಥದ್ದು, ಚಳವಳಿಯ ರೂಪದಲ್ಲಿ ಆ ಒಂದು ಪ್ರಕ್ರಿಯೆ ನಡೆದಿರತಕ್ಕಂಥದ್ದು, ನ್ಯಾಯಾಲಯಗಳನ್ನೆಲ್ಲ ಮುಗಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಿರತಕ್ಕಂಥದ್ದು, ಸಂವಿಧಾನಬದ್ಧವಾಗಿರತಕ್ಕಂಥದ್ದು, ಕೋಟಿ 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 ಹಿಂದೂಗಳ ಆರಾಧ್ಯ ಸ್ಥಾನವಾಗಿರತಕ್ಕಂಥದ್ದು, ಅಂಥದ್ದರಲ್ಲಿ ಒಂದು ವಿಶಾಲವಾದ ಭವ್ಯವಾದ ವೈಭವವಾಗಿರತಕ್ಕಂಥ ಒಂದು ದಿವ್ಯ ದೇವಸ್ಥಾನವನ್ನು ಕಟ್ಟುತ್ತಾ ಇದ್ದಾಗ ಅದರ ಉದ್ಘಾಟನೆಗೆ ಮುಹೂರ್ತವನ್ನು ನಿಶ್ಚಯ ಮಾಡಬೇಕಾದ ಸಂದರ್ಭದಲ್ಲಿ ಇದೆಲ್ಲ ನೋಡಿರಲ್ಲೇನ್ರಿ? ಏನೋ ಮಾತಾಡ್ತಾ ಇರಲ್ಲ, ಮುಹೂರ್ತ ಸರಿ ಇಲ್ಲ ಅದು ಇದು ಅಂತ. ಅವ್ರಿಗೇನು ಅಷ್ಟು ಬುದ್ಧಿ ಇಲ್ವಾ? ಮುಹೂರ್ತ ಎಷ್ಟು ಅದ್ಭುತವಾದ್ದನ್ನು, ಯೋಗ್ಯವಾದ್ದನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಅವ್ರಿಗೆ ಗೊತ್ತಿಲ್ವೇ? ಇಷ್ಟು ವರ್ಷಗಳು ಹೋರಾಡದವರಿಗೆ ಅಥವಾ ಇಷ್ಟು ಕೋಟಿ ಕೋಟಿ ಹಣವನ್ನು ಸಂಗ್ರಹಿಸಿ ಆ ಇಡೀ ದೇಗುಲದ ಜವಾಬ್ದಾರಿಯನ್ನು ನಿಸ್ವಾರ್ಥವಾಗಿ ತೆಗೆದುಕೊಂಡು ಅದಕ್ಕಾಗಿ ತಮ್ಮ ದೇಹವನ್ನು, ಮನಸ್ಸನ್ನು, ಕಾಲವನ್ನು ತೆಯ್ತಾ ಇರತಕ್ಕಂಥವ್ರಿಗೆ ಅಷ್ಟು ಮಾತ್ರದ ಪ್ರಜ್ಞೆ ಇರಲ್ವ ಅವರಿಗೆ? ಅವರೆಲ್ಲ ಮಹಾನ್ ಜ್ಯೋತಿಷಗಳನ್ನು
ಸಂಪರ್ಕ ಮಾಡಿರ್ತಾರೆ, ಕೇಳಿರ್ತಾರೆ, ಅಂಥ ಮುಹೂರ್ತವನ್ನು ತಗೊಂಡಿರ್ತಾರೆ. ಇದು ಸಾಮಾನ್ಯವಾಗಿ ಕೊಡಬೇಕಾಗಿರತಕ್ಕ ಉತ್ತರ. ಆದರೆ ನೀವು ಶಾಸ್ತ್ರೀಯವಾಗಿ ಕೇಳಿದ್ದರಿಂದ ಮುಹೂರ್ತ ಸರಿಯಾಗಿದೆಯೋ ಅನ್ನೋದಕ್ಕೆ ಸ್ವಲ್ಪ ಸ್ಪಷ್ಟವಾಗಿಯೇ ಉತ್ತರ ಕೊಡಬೇಕಾಗಿದೆ. ನಾನು ಜ್ಯೋತಿಷಿ ಅಲ್ಲ, ಆದರೆ ಜ್ಯೋತಿಷದಲ್ಲಿ ಜ್ಯೋತಿರ್ಮಾರ್ತಾಂಡರಾಗಿರತಕ್ಕಂಥ ಸನ್ಮಾನ್ಯ ಶ್ರೀಕಂಠ ಶಾಸ್ತ್ರಿಗಳು ಇದರ ಬಗ್ಗೆ ಸಾಕಷ್ಟು ಚಿಂತನೆಯನ್ನು ಮಾಡಿದ್ದಾರೆ. ಮುಹೂರ್ತ ದರ್ಪಣವನ್ನು ಅಂಗೈ ನೆಲ್ಲಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಸುವರ್ಣ ವಾಹಿನಿಯಲ್ಲಿ ಪ್ರತಿನಿತ್ಯ ಜ್ಯೋತಿಷದ ಬಗ್ಗೆ ಮಾತಾಡ್ತಾರೆ. ಅಂತಹ ಸನ್ಮಾನ್ಯ ವೈದಿಕರಾಗಿರತಕ್ಕಂಥ ಶ್ರೀಕಂಠ ಶಾಸ್ತ್ರಿಗಳನ್ನು ನಾನು ಪ್ರಾರ್ಥನೆ ಮಾಡದೆ ಇದರ ಬಗ್ಗೆ ಸ್ವಲ್ಪ ಖಚಿತವಾದ ಮಾಹಿತಿಯನ್ನು ಕೊಡಿ ಅಂತ. ಅವರು ಸುಮಾರು ಒಂದು 10-15 ನಿಮಿಷಗಳ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅತ್ಯಂತ ಸಂಗ್ರಹ ಮಾಡಿ ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಒಂದೆರಡು ಮೂರು ನಿಮಿಷಗಳನ್ನು ನಾನು ಹೇಳಲಿದ್ದೇನೆ. ಆ ಕಾರಣಗಳನ್ನು ಗಮನಿಸಿ ಆ ಮುಹೂರ್ತ ಎಷ್ಟು ಪ್ರಶಸ್ತವಾಗಿದೆ ಅಂತ ನಮಗೆ ಅರ್ಥ ಆಗಬೇಕು. ಮುಹೂರ್ತವನ್ನು ಸ್ಫುಟ ಮಾಡಬೇಕಾಗಿದ್ದರೆ ಬಹಳ ಕಷ್ಟ ಇದೆ. ಪಂಚಾಂಗವನ್ನು ಆಧರಿಸಿ ಅದನ್ನು ಅಧ್ಯಯನ ಮಾಡಬೇಕು. ಆ ಪಂಚಾಂಗಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪ್ರಧಾನ ಅಂಶಗಳನ್ನು ನಾನು ಈಗ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ವರ್ಷ. ಈ ವರ್ಷದ ಹೆಸರು ಶುಭಕೃನ್ನಾಮ ಸಂವತ್ಸರ ಅಂತ, ಶೋಭನ ಅಂತ. ಅಂದರೆ ದಿವ್ಯವಾಗಿರತಕ್ಕಂಥದ್ದು, ಮಂಗಳವಾಗಿರತಕ್ಕಂಥದ್ದು, ಶುಭವಾಗಿರತಕ್ಕಂಥದ್ದು, ಕಾಂತಿಯುಕ್ತವಾಗಿರತಕ್ಕಂಥದ್ದು, ಇದೆಲ್ಲ ಶೋಭಕೃತ್ ಅಂದರೆ ಅರ್ಥ. ಹೀಗಾಗಿ ವರ್ಷದ ಹೆಸರಿನಲ್ಲಿಯೇ ಅತ್ಯಂತ ವೈಭವ ಇದೆ. ಇನ್ನು ಅಯನ ಇರುವುದು 2 ಅಯನಗಳು, ಒಂದು ದಕ್ಷಿಣಾಯನ, ಒಂದು ಉತ್ತರಾಯಣ. ದಕ್ಷಿಣಾಯನದಲ್ಲಿ ಯಾವುದೇ ದೇವತಾ ಪ್ರತಿಷ್ಠಾಪನೆಯನ್ನು ಮಾಡಕೂಡದು. ಜನವರಿ 14ನೇ ತಾರೀಖಿಗೆ ದಕ್ಷಿಣಾಯನ ಮುಕ್ತಾಯವಾಯಿತು. 15ನೇ ತಾರೀಕಿನಿಂದ ಉತ್ತರಾಯಣ ಶುರುವಾಯಿತು. 15ನೇ ತಾರೀಖಿನಿಂದ ಉತ್ತರಾಯಣ ಶುರುವಾಯಿತು ಅಂದರೆ 22ರಲ್ಲಿ ಪ್ರತಿಷ್ಠಾಪನೆ ಇಟ್ಟುಕೊಂಡಿದ್ದಾರೆ. ಅಂದರೆ ಉತ್ತರಾಯಣ ಆರಂಭವಾಗಿ 6 ದಿವಸನೇ ಆಗೋಗ್ಬಿಟ್ಟಿದೆ. ಆದ್ದರಿಂದ ಅದು ಪ್ರಶಸ್ತವಾಗಿರತಕ್ಕಂಥ ಅಯನ. 3ನೇದು ಮಾಸ. ಎಲ್ಲರಿಗೂ ಬಂದಿರತಕ್ಕಂಥ ಸಂದೇಹ ಅಂದರೆ ಈ ಮಾಸದ ಬಗ್ಗೆ. ಅದೇ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದವರು ಶೂನ್ಯಮಾಸ, ಶೂನ್ಯಮಾಸದಲ್ಲಿ ಪ್ರತಿಷ್ಠಾಪನೆ ಮಾಡಬಾರ್ದು, ಶೂನ್ಯಮಾಸದಲ್ಲಿ ಮಾಡ್ತಾ ಇದ್ದಾರೆ ಅಂತ ಜನಸಾಮಾನ್ಯರ ತಲೆಗಳನ್ನು ಕೆಡಿಸ್ತಾರೆ. ಶೂನ್ಯಮಾಸ ಅಂದರೆ ಖಚಿತವಾಗಿ ಅರ್ಥ ಮಾಡಿಕೊಳ್ಳಬೇಕು ಮೊದಲು. ಆಮೇಲೆ ಇದು ಶೂನ್ಯಮಾಸದಲ್ಲಿ ನಡೀತಾ ಇದೆಯಾ ಅಂತ ನೋಡಬೇಕು. ಸಾಮಾನ್ಯವಾಗಿ ಪುಷ್ಯಮಾಸವನ್ನು ಶೂನ್ಯಮಾಸ ಅಂತ ಕರೆದು ಬಿಡ್ತಾರೆ, ಧನುರ್ಮಾಸವನ್ನು ಶೂನ್ಯಮಾಸ ಅಂತ ಕರೆದು ಬಿಡ್ತಾರೆ. ಹಾಗಲ್ಲ. ಈಗ ದಯವಿಟ್ಟು ಶೂನ್ಯಮಾಸವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಮುನ್ನ ಈ 2 ಮಾಸಗಳನ್ನು ಅರ್ಥ ಮಾಡಿಕೊಳ್ಳೋಣ. ಧನುರ್ಮಾಸ ಅನ್ನೋದು, ಪುಷ್ಯಮಾಸ ಅನ್ನೋದು. ಜ್ಯೋತಿಷದಲ್ಲಿ ಸೌರಮಾನ ಅಂತ ಒಂದಿದೆ, ಚಾಂದ್ರಮಾನ ಅಂತ ಒಂದಿದೆ. ಈ ಸೌರಮಾನದಲ್ಲಿ ಬರತಕ್ಕಂಥ 12 ತಿಂಗಳುಗಳ ಹೆಸರು ಮೇಷ, ವೃಷಭ, ಮಿಥುನ, ಕರ್ಕಟಕ ಹೀಗೆಲ್ಲ ಬರುತ್ತೆ. ಹಾಗೆ ಚಾಂದ್ರಮಾನದಲ್ಲಿ ಚೈತ್ರ, ವೈಶಾಖ ಇತ್ಯಾದಿ ಬರುತ್ತೆ. ಈ ಧನುರ್ಮಾಸ ಅನ್ನತಕ್ಕಂಥದ್ದು ಸೂರ್ಯಮಾನ, ಪುಷ್ಯಮಾಸ ಅನ್ನತಕ್ಕಂಥದ್ದು ಚಾಂದ್ರಮಾನ. ಇಲ್ಲಿಂದ ಇಲ್ಲಿ ತನಕ ಧನುರ್ಮಾಸ ಇರುತ್ತೆ ಅಂತ ಅಂದುಕೊಳ್ಳೋಣ, ಇಲ್ಲಿಂದ ಇಲ್ಲಿ ತನಕ ಪುಷ್ಯಮಾಸ ಇರುತ್ತೆ ಅಂತ ಅಂದುಕೊಳ್ಳೋಣ. ದಯವಿಟ್ಟು ಗಮನಿಸಿ, ಇದು ಧನುರ್ಮಾಸ, ಇದು ಪುಷ್ಯಮಾಸ. ಅಂದರೆ ಧನುರ್ಮಾಸದ ಕೊನೆಯಲ್ಲಿ ಪುಷ್ಯಮಾಸ ಅದರ ಮೇಲೆ ಬಂದಿದೆ. ಈಗ ಈ ಧನುರ್ಮಾಸ ಪುಷ್ಯಮಾಸಗಳನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಧನುರ್ಮಾಸ ಹೀಗಿದೆ, ಇಷ್ಟು ಅವಧಿಯಲ್ಲಿದೆ ಅಂತ ಇಟ್ಕೊಳ್ಳಿ. ಪುಷ್ಯಮಾಸ ಅನ್ನತಕ್ಕಂಥದ್ದು ಒಂದಷ್ಟು ಅವಧಿಯಲ್ಲಿದೆ ಅಂತ ಇಟ್ಕೊಳ್ಳಿ. ಧನುರ್ಮಾಸ ಒಂದಷ್ಟು ಅವಧಿ, ಪುಷ್ಯಮಾಸ ಒಂದಷ್ಟು ಅವಧಿ. ಈ ಧನುರ್ಮಾಸದ ಅವಧಿಯಲ್ಲಿ ಪುಷ್ಯಮಾಸವೂ ಬಂದು ಕೂತ್ಕೊಂಡ್ಬಿಡುತ್ತೆ. ಒಂದೊಂದ್ಸಲ ಅಲ್ಲ, ಪ್ರತಿ ವರ್ಷ ಬರುತ್ತೆ. ಈ ರೀತಿ ಪುಷ್ಯಮಾಸ ಅನ್ನುವುದು
ಧನುರ್ಮಾಸದ ಮೇಲೆ ಬಂದಾಗ, ಧನುರ್ಮಾಸ ಅಂತ ಕರಿಬೇಕಾದರೆ ಧನುರ್ಮಾಸದಲ್ಲಿ ಸೂರ್ಯ ಇರಬೇಕು. ಆತ ಮುಂದಿನ ಮಾಸಕ್ಕೆ ಹೋದ ಅಂದರೆ ಮಕರ ಮಾಸಕ್ಕೆ ಹೋದ ಅಂತ ಅರ್ಥ. ಧನುರ್ಮಾಸದಲ್ಲಿ ಇದ್ದ ಸೂರ್ಯ ಮಕರ ಮಾಸಕ್ಕೆ ಹೋದರೆ ಅದು ಮಕರ ಸಂಕ್ರಮಣ, ಮಕರಕ್ಕೆ ಸಂಕ್ರಮಣ ಆಗಿದ್ದಾನೆ ಅಂತ. ಅಂದರೆ ಧನುರ್ಮಾಸ ಮುಕ್ತಾಯ ಆಗೋಯ್ತು ಅಂತ. ಪುಷ್ಯಮಾಸ ಇರ್ಬೋದು ಮುಂದೆ, ಆದರೆ ಪುಷ್ಯಮಾಸ ಅಷ್ಟು ಮುಚ್ಚಿರುತ್ತೆ ಧನುರ್ಮಾಸವನ್ನು. ಧನುರ್ಮಾಸದ ಮೇಲೆ ಪುಷ್ಯಮಾಸ ಬಂದಾಗ ಎಷ್ಟು ಭಾಗದಲ್ಲಿ ಪುಷ್ಯಮಾಸ ಇರುತ್ತದೋ ಧನುರ್ಮಾಸದ ಸಂಪರ್ಕದಲ್ಲಿ, ಅದನ್ನು ಶೂನ್ಯಮಾಸ ಅಂತ ಕರೀತಾರೆ. ಸ್ವಾಮಿ, ಈ ಧನುರ್ಮಾಸ ಅನ್ನುವುದು ಯಥಾ ಪ್ರಕಾರ ಈಗಾಗಲೇ ಹೇಳಿದ ಹಾಗೆ ಜನವರಿ 14ನೇ ತಾರೀಕಿಗೆ ಮುಕ್ತಾಯ ಆಗೋಯಿತು. ಜನವರಿ 15ನೇ ತಾರೀಕಿನಿಂದ ಮಕರ ಮಾಸ, ಅದನ್ನೇ ಮಕರ ಸಂಕ್ರಮಣ ಅಂತ ಕರೀತಕ್ಕಂಥದ್ದು. ಪುಷ್ಯಮಾಸ ಇರ್ಬೋದು, ಆದರೆ ಮಕರ ಸಂಕ್ರಮಣ ಆರಂಭ ಆಯಿತು ಅಂದರೆ ಶೂನ್ಯಮಾಸ ಹೊರಟೋಯ್ತು. ಧನುರ್ಮಾಸ ಪುಷ್ಯಮಾಸಗಳ ಸಂಯುಕ್ತ ಸ್ಥಿತಿಯನ್ನು ಶೂನ್ಯಮಾಸ ಅಂತ ಕರೀತಾರೆ. ಇಡೀ ತಿಂಗಳನ್ನು ಕರೆಯಲ್ಲ. ಅದು ಕಾರಣ ಈ ಶೂನ್ಯಮಾಸ ಹೋಗಿಯೇ 7 ದಿವಸ ಆಗೋಯ್ತು. ಇನ್ನು ಶೂನ್ಯಮಾಸದಲ್ಲಿ ಮಾಡ್ತಾಯಿದ್ದಾರೆ ಅಂದರೆ ಅರ್ಥ ಏನಿದೆ? ಆದ್ದರಿಂದ ಧನುರ್ಮಾಸ ಮುಕ್ತಾಯವಾಗಿ 7ನೇ ದಿವಸದಲ್ಲಿ ಮಕರ ಮಾಸದಲ್ಲಿ, ಅಂದರೆ ಶೂನ್ಯಮಾಸ ಅಲ್ಲ, ಶೂನ್ಯಮಾಸವಲ್ಲದ ಮಕರ ಮಾಸದಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ಯಾಕಾಗಬಾರ್ದು? ಆದ್ದರಿಂದ ಭಾಳ ಸರಳವಾಗಿ ಮಾಸದ ವಿಷಯದಲ್ಲಿ ಶೂನ್ಯ ಮಾಸದಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇಲ್ಲ. ಇನ್ನು ಪಕ್ಷ, ಶುಕ್ಲ ಪಕ್ಷದಲ್ಲಿ ಆಗ್ತಾ ಇದೆ. ಪಕ್ಷದಲ್ಲಿ ಭಾಳ ಶ್ರೇಷ್ಠವಾದದ್ದು ಶುಕ್ಲ ಪಕ್ಷದಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಅಂತ. ಇನ್ನು ವಾರ ಪ್ರತಿಷ್ಠಾಪನೆಗೆ ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರಗಳು ಅಂತ ಶಾಸ್ತ್ರ ನಿಗದಿ ಮಾಡಿದೆ. ಇದಾಗ್ತಾ ಇರತಕ್ಕಂಥದ್ದು ಸೋಮವಾರದಲ್ಲಿ, ಭಾಳ ಪ್ರಶಸ್ತವಾಗಿರತಕ್ಕಂಥದ್ದು. ಇನ್ನು ಲಗ್ನ, ಮೇಷ ಲಗ್ನದಲ್ಲಿದೆ ಪ್ರತಿಷ್ಠಾಪನೆ ಆಗತಕ್ಕಂಥ ಲಗ್ನ. ಆ ಲಗ್ನವನ್ನು ಗುರು ಏನಾದರೂ ನೋಡಿದರೆ ಯಾವ ಯಾವ ದೋಷವಿದೆಯೋ ಅದೆಲ್ಲ ಬಟ ಬಯಲಾಗಿಬಿಡುತ್ತೆ ಅಂತ, ಸರ್ವದೋಷಗಳು ನಿವಾರಣೆ ಆಗಿಬಿಡುತ್ತೆ ಅಂತ. ಆ ಗುರು ಲಗ್ನದಲ್ಲೇ ಇದ್ದಾನೆ, ಅದು ಮಹಾಪ್ರಶಸ್ತವಾಗಿರತಕ್ಕಂಥ ಲಗ್ನ ಆಯಿತು. ಇನ್ನದು ಮೃಗಶಿರ ನಕ್ಷತ್ರದಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ಶ್ರೀರಾಮರ ನಕ್ಷತ್ರ ಪುನರ್ವಸು. ಆ ಪುನರ್ವಸುವಿಗೆ ಈ ಮೃಗಶಿರ ನಕ್ಷತ್ರ ಮೈತ್ರಿ ನಕ್ಷತ್ರ ಅಂತ ಕರೀತಾರೆ. ಭಾಳ ವಿಶ್ವಾಸ ಜಾಸ್ತಿ ಅಂತ. ಹೀಗಾಗಿ ಸುಬ್ರಹ್ಮಣ್ಯ ಹೆಗಡೆಗಳೇ, ಅತ್ಯಂತ ಪ್ರಶಸ್ತವಾಗಿರತಕ್ಕಂಥ ಮುಹೂರ್ತದಲ್ಲಿ ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ನಾವೆಲ್ಲ ಸಂತೋಷ ಪಡೋಣ. ಅಕಸ್ಮಾತ್ ಅದಲ್ಲ, ಹಾಗಿಲ್ಲ, ಅಕಸ್ಮಾತ್ ಯಾರೋ ದುಷ್ಪ್ರಚಾರ ಮಾಡ್ತಾ ಇದ್ದಾರಲ್ಲ, ಆ ಮುಹೂರ್ತ ಸರಿ ಇಲ್ಲ ಅಂತ. ಮುಹೂರ್ತ ಸರಿ ಇರಲಿ ಬಿಡಲಿ, ಸಕಲ ಗ್ರಹ ಬಾಲ ನೀನೆ ಸರಸಿಜಾಕ್ಷ ಅಂತ ಸುಂದರವಾಗಿ ಕೀರ್ತನೆಗಳಿದೆ. ಎಲ್ಲ ಗ್ರಹಗಳಿಗೂ ಬಲ ತುಂಬತಕ್ಕಂಥವನಯ್ಯ ನೀನು ಅಂತ. ಅಂತಹ ಶ್ರೀರಾಮರು ಅಲ್ಲಿ ಪ್ರತಿಷ್ಠಾಪನೆ ಆದರೆ ಯಾವ ದೋಷ ಇರುತ್ತೆ, ಯಾವ ಸಮಸ್ಯೆ ಇರುತ್ತೆ, ಯಾವ ತೊಡಕಿರುತ್ತೆ ರೀ. ಡಿ ವಿ ಗುಂಡಪ್ಪನವರು ಒಂದು ಮಾತು ಹೇಳ್ತಾರೆ, ಮಹಿಮೆ ಮನ ಸೋತಲ್ಲಿ ಮಂಕುತಿಮ್ಮ ಅಂತ. ನಿಮ್ಮ ಮನಸ್ಸಲ್ಲಿ ಕೊಟ್ಟಿದ್ದೀರಿ, ನಾವು ಕೊಡೋದೇನು? ಕೋಟಿ 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 ಹಿಂದೂಗಳು ತಮ್ಮ ಮನಸ್ಸಿನಲ್ಲಿ ಕೀಲಿಸಿದ್ದಾರೆ. ಹೀಗಾಗಿ ಅಲ್ಲಿ ಶ್ರೀರಾಮರ ಮಹಿಮೆ, ಶ್ರೀರಾಮರ ಪವಾಡ, ಶ್ರೀರಾಮರ ಸಾನ್ನಿಧ್ಯ, ಶ್ರೀರಾಮರ ರಕ್ಷೆ, ಶ್ರೀರಾಮರ ವರ ಎಲ್ಲವೂ ನಮಗೆ ಅಲ್ಲಿ ವರಪ್ರದಾನವಾಗುತ್ತೆ ಅಂತ ಹೇಳಿ ನಿಸ್ಸಂದೇಹದಿಂದ ಆ ಮುಹೂರ್ತವನ್ನು ನಾವು ಆನಂದಿಸೋಣ ಅಂತ ಹೇಳಿ ಇಂದಿನ ಮಾತನ್ನು ನಿಲ್ಲಿಸೋಣವೇ. ನಮಸ್ಕಾರ. ಗುರುಗಳಿಗೆ ನಮಸ್ಕಾರ. ನಾನು ಚೇತನ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ನನ್ನ ಪ್ರಶ್ನೆ ಏನಂದರೆ, ಸಾಧಾರಣವಾಗಿ ಬಹಳಷ್ಟು ಜನರಲ್ಲಿ ಈ ಸಂದಿಗ್ಧತೆ ಇದೆ. ಅದೇನೆಂದರೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಎನ್ನುವಂತಹ ನುಡಿಯಂತೆಯೇ ಎಲ್ಲಿ ಸ್ತ್ರೀಯರಿಗೆ ಗೌರವ ಲಭಿಸುತ್ತದೆಯೋ ಅಲ್ಲಿ ಸ್ವತಃ ದೇವರೇ ಬಂದು ನೆಲೆಸುತ್ತಾನೆ ಅನ್ನುವಂಥದ್ದು ಒಂದು ಮಾತಿದೆ. ಅದರ ಪ್ರಕಾರನೇ ಸಾಕ್ಷಾತ್ ದೇವರೇ ಆಗಿರುವಂತಹ ಶ್ರೀರಾಮರು ತಮ್ಮ ಪತ್ನಿ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ಅಗ್ನಿ ಪರೀಕ್ಷೆಗೆ ಯಾಕೆ ಗುರಿ ಮಾಡಿದರು
ಎನ್ನುವಂಥದ್ದು. ಶತಮಾನದಿಂದಲೂ ಕೂಡ ಪುರುಷರ ಮೇಲುಗೈ, ಪುರುಷರ ದಬ್ಬಾಳಿಕೆ ಅನ್ನುವಂತಹ ಮಾತಿದೆ. ಹಾಗೆಯೇ ತ್ರೇತಾಯುಗದಲ್ಲೂ ಕೂಡ ಶ್ರೀರಾಮರು ಸ್ತ್ರೀಯರ ಮೇಲೆ ಅಥವಾ ತಮ್ಮ ಧರ್ಮ ಪತ್ನಿಯೇ ಆಗಿರುವಂತಹ ಸೀತಾಮಾತೆಯ ಮೇಲೆ ದಬ್ಬಾಳಿಕೆಯನ್ನು ನಡೆಸಿದ್ರ ಅನ್ನುವಂಥದ್ದು ಈ ಪ್ರಶ್ನೆಯ ಸಾರಾಂಶ ಹಾಗೂ ನೋವು ಕೂಡ. ಈ ಪ್ರಶ್ನೆಗೆ ದಯವಿಟ್ಟು ಪರಿಹಾರವನ್ನು ಕೊಡಿ ಗುರುಗಳೇ. ನಮಸ್ಕಾರ.